60 ಆಫ್ 75 ಡೇಸ್ ಚಾಲೆಂಜ್. ಇವತ್ತು ಬ್ರೇಕ್ಫಾಸ್ಟ್ಗೆ ರವೆ ದೋಸೆ ಮಾಡ್ಕೊಂಡಿದ್ದೆ, ಅದ್ರ ಜೊತೆಗೆ ಬೀಟ್ರೂಟ್ ಮತ್ತು ಚಟ್ನಿನ ತಿಂದು ಮಧ್ಯಾಹ್ನ ಲಂಚ್ಗೆ ಕುಷ್ಕ, ಚಿಕನ್ ಫ್ರೈ ಮತ್ತು ಆನಿಯನ್ಸ್ನ ತಿಂದು ಇವತ್ತು ಆ ಚಿಕನ್ ಕೈಮಾದು ವಡೆ ಮಾಡ್ತಿದ್ವಲ್ಲ ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಬೋನ್ಲೆಸ್ ಚಿಕನ್ನು, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಶುಂಠಿ ಎಲ್ಲನೂ ಒಂದೇ ಸಲ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಕ್ಲೀನಾಗಿ ರುಬ್ಕೊಂಡ್ರೆ ಆಯಿತು. ಈ ಥರ ತರಿಯಾಗಿ ರುಬ್ಕೊಂಡು ಅದನ್ನು ತವಾ ಮೇಲೆ ಫ್ರೈ ಮಾಡ್ಕೊಳ್ಳೋದಷ್ಟೇ. ತುಂಬ ಕ್ವಿಕ್ಕಾಗಿ, ಈಸಿಯಾಗಿ, ಸಿಂಪಲಾಗಿ ಆಗಿಬಿಡತ್ತೆ. ಡೈಲಿ ಪ್ರೋಟೀನ್ ರಿಕ್ವೈರ್ಮೆಂಟ್ನ ನಾವು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಚಿಕನ್ ಎವ್ರಿಡೇ ತಿಂದು ಬೋರ್ ಆಗಿದ್ರೆ ಅವಾಗ ಈ ಥರ ಮಾಡ್ಕೊಬೋದು. ಸೊ ಚೆನ್ನಾಗಿರುತ್ತೆ. ನೈಟ್ ಡಿನ್ನರ್ಗೆ ಸಿಂಪಲಾಗಿ ಬಿರಿಯಾನಿ, ಚಿಕನ್ ಗ್ರೇವಿ ಮತ್ತು ಕುಕುಂಬರ್ನ ತಿಂದೆ. ನಾಮಕರಣದ ಪಿಕ್ಚರ್ಸು ಮತ್ತು ವೀಡಿಯೋಸ್ ಬಂದಿದೆ, ಆದಷ್ಟು ಬೇಗ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಫಸ್ಟು ನಾಮಕರಣದ ವ್ಲಾಗ್ ಅಪ್ಲೋಡ್ ಮಾಡಲಾ ಇಲ್ಲ ಅಂದರೆ ಆ ಡೆಕೋರೇಷನ್ದು ಮೇಕಿಂಗ್ ವೀಡಿಯೋ ಅಪ್ಲೋಡ್ ಮಾಡಲಾ ಅಂತ. ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.